Crazy couple, tan tan tan, crazy couple, crazy couple, crazy couple. Welcome to Crazy Couple, powered by CNS Silk International, Chickpet, Adgood. ನಿಮ್ಮ ಹೆಸರು? ರವೀಂದ್ರ. ಬೆಂಗಳೂರಿಂದ ಬಂದಿದ್ದೀನಿ. ಓಕೆ. ನಿಮ್ಮ ಕೆಲಸ? ಮೇಡಮ್ ನಾವು MSO ಕಮ್ ಕೇಬಲ್ ಆಪರೇಟರ್. ಓಕೆ, ವೆರಿ ಗುಡ್. ನಿಮ್ಮ ಮಿಸಸ್ ಹೆಸರು? ಅಶ್ವಿನಿ ರವೀಂದ್ರ ಅಂತ ಮೇಡಮ್. ವರ್ಕ್ ಮಾಡ್ತಾ ಇದ್ದೀರಾ ನೀವು? Yes, ma'am. ಎಲ್ಲಿ? I'm the director in Mirai Communications, Sagri. ಓಕೆ. ಆ್ಯಂಡ್ ನೆಕ್ಸ್ಟ್? ಸುರೇಶ್ ಅಂತ, ಸುರೇಶ್. ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀವಿ. ನಾವು ಕೇಬಲ್ ಆಪರೇಟರು. ಓಕೆ. ನಿಮ್ಮ ವೈಫ್? ನನ್ನ ವೈಫ್ ಹೆಸರು ಸೌಮ್ಯ. ಸೌಮ್ಯ. ಸೊ ನಾನು ಹಿಂದಿ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಓಕೆ. ಆ್ಯಂಡ್ ಸರ್ ನೀವು? ನಮಸ್ತೆ. ನಮಸ್ತೆ. ನಾನು ಮಂಗಳೂರಿಂದ ಬಂದಿದ್ದೇನೆ, ಕೇಬಲ್ ಆಪರೇಟರ್. ನಿಮ್ಮ ಹೆಸರು ಹೇಳಿಲ್ಲ. ಯಶವಂತ್ ಶೆಟ್ಟಿ ಅಂತ. ಯಶವಂತ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ವೈಫ್? ಯಶವಂತ್ ಸಂಧ್ಯಾ ಅಂತ ಹೇಳಿ. ಸಂಧ್ಯಾ ಯಶವಂತ್ ಶೆಟ್ಟಿ ಅಂತ. ನಾವು ಸುರತ್ಕಲ್ಲಿಂದ ಬಂದಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್ ಅಷ್ಟೇ. ಸರ್ ನೀವು ಸರ್? ನಾನು ಸುಭಾಷ್ ಆರ್ ಬದ್ದಿ ಅಂತ, ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ಯುನೈಟೆಡ್ ಕೇಬಲ್ ನೆಟ್ ಅಲ್ಲಿ ನಾವು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ವಿ. ಓಕೆ. ಸರ್ ನಿಮ್ಮ ವೈಫು? ನಮ್ಮ ವೈಫ್ ಹೆಸರು ಪ್ರಿಯಾ ಅಂತ. ಪ್ರಿಯಾ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನೊಂದು ಬ್ಯೂಟಿಷಿಯನ್, ಮನೆಯಲ್ಲೇ ಪಾರ್ಲರ್ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಮಾ. ಓಕೆ, ಆಲ್ ದ ಬೆಸ್ಟ್ ಎವ್ರಿಬಡಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಸ್ಟಾರ್ಟ್ ಮಾಡೋಣ ಅಲ್ವಾ? ರೆಡಿ ಆಗಿದ್ದೀರಾ ಎಲ್ಲರೂ? ಓಕೆ. ಈಗ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಒಬ್ಬ ಸೆಲೆಬ್ರಿಟಿ ಬರ್ತಾರೆ, ಶ್ರೀ ಮುರಳಿ. And Shri Murali. It's a very good name. So what is Ugram? ಉಗ್ರಂ ಆರ್ಡರ್ ಹಾಕ್ಬೇಕು ಅಂದ್ರೆ ಉಗ್ರಂ ಇಟ್ಸ್ ಅ ಲವ್ ಸ್ಟೋರಿ. ಇಟ್ ಹ್ಯಾಸ್ ಡ್ರಾಮಾ, ಆಲ್ಸೋ ಆಕ್ಷನ್. Okay. ವಿ ಹ್ಯಾವ್ 3 ಎಲಿಮೆಂಟ್ಸ್ ಇನ್ ದ ಮೂವಿ. Basically, Ugram ಅಂದ್ರೆ ಆಕ್ಷನ್. ಯಾ, ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಆಕ್ಷನ್ ಮೂವಿಲಿ ಕಾಣಿಸ್ತಾರೆ. ಸೊ ದಟ್ಸ್ ಒನ್ ಆಫ್ ದ ಮೋಸ್ಟ್ ಅಪ್ರಿಷಿಯೇಟೆಡ್ ಥಿಂಗ್. ಎಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಫೀಲ್ಸ್ ನೈಸ್ ಟು feels nice, great feeling. Director is Prashant Neel anta, ಹೊಸಬ್ರು. He's supposed to be my brother-in-law. ಆಕ್ಷನ್ ಜಾಸ್ತಿ ಇದೆಯಾ ಇಲ್ಲ ಅಂದ್ರೆ ಅವಾಗ ಅವರು ರುಚಿಗೆ ಎಷ್ಟು ಬೇಕೋ ಅಷ್ಟೇ. ಇದನ್ನ we haven't used any regular formula in making the movie. ಒಂದು irregular formula ಇಟ್ಕೊಂಡು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಕೊಂಡು ವಿಜುವಲ್ ಬ್ಯೂಟಿ ಅನ್ನೋದನ್ನ we are trying to enhance a lot in Ugram. ಉಗ್ರಂ ಅನ್ನೋದು ಯಾಕೆ ಆ ಟೈಟ್ಲ್? ಅದೇ ರಿವೆಂಜ್ ಅದ. ಉಗ್ರಂ ಬಂದ್ಬಿಟ್ಟು ತುಂಬಾ ತಾಳ್ಮೆಗಳ ನಂತರ ಒಂದು ಹಂತದಲ್ಲಿ ನಿಮಗೆ ಆ ತಾಳ್ಮೆನ ಕಳ್ಕೊಂಡು ಬರೋ ಕೋಪನೇ ಉಗ್ರಂ ಅಂತ ಹೇಳ್ತಾರೆ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಉಗ್ರ ನರಸಿಂಹನವರ ಶ್ಲೋಕ ಅದು. ಆ ಒಂದು ಫಸ್ಟ್ ವರ್ಡ್ ನ ಆ ಶ್ಲೋಕದಿಂದ ತಗೊಂಡು ಉಗ್ರಂ ಅನ್ನೋ ಟೈಟಲ್ ಇಟ್ಕೊಂಡು. ಸೊ ಇನ್ನೂ ಜಾಸ್ತಿ ಮಾತಾಡ್ಬೇಕು. ನನಗೊಂದು ವಿಚಾರ ಹೇಳಲಿಕ್ಕೆ ಇಷ್ಟ ಇದೆ ಆಂಟಿ. ನನಗೊಂದು ಒಳ್ಳೆ ಆಪರ್ಚುನಿಟಿ, ಒಂದು ವೇದಿಕೆ ಸಿಕ್ಕಿದ್ದು ನನಗೆ. ಐ ಥ್ಯಾಂಕ್ ಎವ್ರಿಬಡಿ, Zee TV and also especially it's an opportunity to tell this to you. ನಮಗೆ ಬುದ್ಧಿ ಬಂದಾಗ್ಲಿಂದ ನಾವು ಮೈಕಲ್ ಮದನ್ ಕಾಮರಾಜನೆಲ್ಲ ನೋಡಿದ್ವಿ. I used to love your performance. Thank you. And of course Ramashama Bamalu, you've done a great performance. And we all are very big fans of yours. Feels nice ನಿಮ್ಮ ಒಟ್ಟಿಗೆ ಈ ಒಂದು ಸ್ಟೇಜ್ ಅಲ್ಲಿ ಬಂದಿರೋದು ನನಗೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ವಿ ಆರ್ ಆಲ್ಸೋ ಸೋ ಹ್ಯಾಪಿ. ಆ್ಯಂಡ್ ಇವರೆಲ್ಲ ನಮ್ಮ ಕಂಟೆಸ್ಟೆಂಟ್ಸ್ಗಳು ಎಲ್ಲರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ನೌ ವಿ ಆರ್ ಗೋಯಿಂಗ್ ಟು ಅವರ್ ಫಸ್ಟ್ ಟಾಸ್ಕ್. We are ready. ಓಕೆ, All the best. ಶ್ರೀ ಮುರಳಿ, Yes, ma'am. ಯಾವಾಗಲೂ ನಮ್ಮದು ಟಾಸ್ಕ್ಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಲೈಟ್ ಆಗಿರುತ್ತೆ. ಬಟ್ ಇವತ್ತು ಉಗ್ರಂ ಸೇಮ್ ಶ್ರೀ ಮುರಳಿ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಮೊಚ್ಚು ಎಳ್ನೀರು ಕೊಚ್ಚು ನಿಮಗೋಸ್ಕರ. ನಿಮ್ಗೆ 3 minutes ಕೊಡ್ತೀವಿ. ಎಳ್ನೀರು ಕೊಚ್ಚು ಹೆಂಡತಿ ಕೊಡ್ಬೇಕು, ಅವ್ರು ಕುಡಿಬೇಕು, ಫುಲ್ ಆಗಿ ಫಿನಿಶ್ ಮಾಡಬೇಕು. ಆ ತರ 3 minutes ಅಲ್ಲಿ ಎಷ್ಟು ಎಳ್ನೀರು ಆದ್ರೆ ನಿಮ್ ಇಷ್ಟ. ಅವ್ರು ಫಿನಿಶ್ ಆಯ್ತು ಅಂದ್ರೆ ಇನ್ನೊಂದು ಹೊಡೆದು ಕೊಡ್ಬೇಕು. ಓಕೆನಾ? ರೆಡಿನಾ? ಸರಿ, ಯಾರು ಬರೋದು? ಶ್ರೀ ಮುರಳಿ, ನಿಮ್ಗೆ ಯಾರು ಇಷ್ಟ ನೀವೇ
ಕರೀರಿ ಯಾರಾದ್ರೂ ಒಬ್ಬರನ್ನ. ನೀವು ಬಂದಿದ್ದಾರೆ ಕುಡ್ದಾದ್ಮೇಲೆ ಕೊಡ್ಬೇಕು. ಹೊಡಿಯಂಗಿಲ್ಲ ಕುಡ್ದಾದ್ಮೇಲೆ ಆದ್ಮೇಲೆ. ಆಯ್ತು ಆಯ್ತು ಆಯ್ತು. ಹೊಡಿಯಂಗಿಲ್ಲ ಅಲ್ಲೇ ಇದೆ, ಅದು ಮುಗಿದ ಮೇಲೆ ಹೊಡಿಬೇಕು. ಹೊಡಿಯಂಗಿಲ್ಲ ಸರಿ ಓಕೆ. ಫುಲ್ಲಾಗ್ಲಿ ದೊಡ್ಡ ಇದೇ ಉಗ್ರ. ನೀವೇ ಇಟ್ಕೊಳ್ಳಿ. ಸ್ವಲ್ಪ ಕಷ್ಟ ಅದು ಪಾಪ. ಅಯ್ಯಯ್ಯೋ ಏನ್ ಸರ್ ಸಮ್ಮ ಹೊಡೆದಾಕ್ಬಿಟ್ರಲ್ಲ. ಹೌದು, ನೀವು ಇದ್ರಲ್ಲ ಸರ್, ಉಗ್ರಂ ಚಿತ್ರದ ನಾಯಕ ಇದ್ದಾರೆ, ಹಾಗಾಗಿ ಮಚ್ಚಿಡ್ಕೊಂಡು ಅದು ಅವ್ರ ಮುಂದೆ ನಾವು ತೋರಿಸ್ಬೇಕಲ್ವ, ಅದಕ್ಕೋಸ್ಕರ. ವೆರಿ ಗುಡ್. ಹಾಗನ್ಸುತ್ತೆ ದಿಸ್ ಇಸ್ ಫಸ್ಟ್ ಟೈಮ್. ಒಂದು ಎಳ್ನೀರು ಪರವಾಗಿಲ್ಲ, 2 ಪರವಾಗಿಲ್ಲ, ಇದು 4 ಆಯ್ತು. ಏನ್ ಫೀಲಿಂಗ್ ನಿಮ್ದು? ಅಯ್ಯೋ ನನಗೆ ನೀರಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೇ ಎಳ್ನೀರುಂಟು. ಗುಡ್, ಬಟ್ ಯು ಆರ್ ಫ್ಯಾಂಟಾಸ್ಟಿಕ್. ನೋಡೋಣ, ಇನ್ನೂ 3 ಜನ ಇದ್ದಾರೆ ಕಂಟೆಸ್ಟೆಂಟ್ಸ್ಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ಕ್ಸ್. ಮುರಳಿ, ಉಗ್ರಂ ಕ್ಯಾರೆಕ್ಟರ್, ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್? ಅಂಡಿ, ಉಗ್ರಂ ಅಲ್ಲಿ ನನ್ನ ಹೆಸರು ಅಗಸ್ತ್ಯ ಅಂತ. ಅಗಸ್ತ್ಯ ಬಂತು ಬಹಳ ಕೋಪಿಷ್ಟ ಋಷಿಮುನಿ. ಅದು ನನ್ನ ಮಗನ ಹೆಸರು ಹೌದು. ನನ್ನ ಮಗನಿಗೂ ಅಗಸ್ತ್ಯ ಅಂತ ಹೆಸರಿಟ್ಟಿದ್ದೀನಿ. ಈ ಅಗಸ್ತ್ಯನ್ಗೆ ಬೇಸಿಕಲಿ ಕೋಪ ಬರಲ್ಲ, ಸುಮ್ಮನೆ ಕೋಪ ಬರಲ್ಲ. ಕೋಪ ಆಗ್ಲಿ, ಯಾವುದೇ ವಿಚಾರದಲ್ಲಿ ರಿಯಾಕ್ಷನ್ ಆಗ್ಲಿ, ಅದಕ್ಕೆ ರಿಯಾಕ್ಟ್ ಮಾಡೋದು ತುಂಬಾ ಯೋಚನೆ ಮಾಡ್ಬಿಟ್ಟು ರಿಯಾಕ್ಟ್ ಮಾಡೋವಂಥ ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ಒಂದು ಬಹಳ ಇಂಟೆನ್ಸಿಟಿ ಇರೋಂಥ ಒಂದು ರೋಲ್ ಇದು. ಫ್ರಮ್ ಸ್ಟಾರ್ಟಿಂಗ್ ಟಿಲ್ ದ ಎಂಡ್ ಆ ಇಂಟೆನ್ಸಿಟಿನ ಕ್ಯಾರಿ ಮಾಡಿದ್ದೀವಿ. ಆ್ಯಂಡ್ ಇಟ್ ಹ್ಯಾಸ್ 2-3 ಡಿಫ್ರೆಂಟ್ ಶೇಡ್ಸ್ ಇನ್ ಇಟ್. ಆ್ಯಂಡ್ ಎವ್ರಿ ಶೇಡ್, ಪ್ರತಿಯೊಂದು ಶೇಡಲ್ಲೂ ಒಂದು ವೈಬ್ರೆಂಟ್ ಪರ್ಫಾರ್ಮೆನ್ಸ್ ಇದೆ ಪ್ರತಿಯೊಂದು ಶೇಡಲ್ಲೂ. ಆ್ಯಂಡ್ ಐ ಆಮ್ ಹ್ಯಾಪಿ ಟು ಗೆಟ್ ಸಚ್ ಅ ಗುಡ್ ಪ್ರಾಜೆಕ್ಟ್. ಆ್ಯಂಡ್ ಆ್ಯಕ್ಟಿಂಗಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್, ಒಂದು ಒಳ್ಳೆ ಆಪರ್ಚುನಿಟಿ ಆ್ಯಕ್ಟಿಂಗ್ಗೆ. ಸೊ ಫೀಲ್ಸ್ ನೈಸ್ ಟು ಗೆಟ್ ಸಚ್ ಅ ರೋಲ್ ಫಾರ್ ಮಿ. ಗುಡ್, ವೆರಿ ಗುಡ್. ಇನ್ನೂ ಇದೆ ಪಿಕ್ಚರ್ ಬಗ್ಗೆ, ಇನ್ನೂ ಜಾಸ್ತಿ ಮಾತಾಡಬೇಕು. ವಾಂಟ್ ಟು ನೋ ಅಬೌಟ್ ಜಾಸ್ತಿ ಥಿಂಗ್ಸ್. ಸೊ ಇನ್ನೊಂದು ಕಂಟೆಸ್ಟೆಂಟ್ ಬಂದಾಗ ನೋಡೋಣ ಯಾರು ಬೇಕು. ನೀವೇ ಕರೀರಿ. ನಾನೇ ಕರೀಲ? UGRANN. ನೀವು ಆ ಒಂದು ಉಗ್ರಂ ಕಾನ್ಸೆಪ್ಟ್ಗೋಸ್ಕರ ಈಗ ನಿಮ್ ಕಲಿ ನಿಮ್ಮ ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡಕ್ ಟ್ರೈ ಮಾಡಿದ್ವಿ. ಅವ್ರು ಆಲ್ರೆಡಿ ಒಂದು 5-6 ಚಚ್ಚ ಹಾಕ್ಬಿಟ್ರು. ಈಗ ನೀವೆಷ್ಟು ಹೊಡಿತೀರಾ ನೋಡೋಣ ಉಗ್ರಂ ಚಿತ್ರಕ್ಕೋಸ್ಕರ ಟ್ರೈ ಮಾಡಿ. ಓಕೆ ಸರ್, ಸ್ಟಾರ್ಟ್. ವೆರಿ ಗುಡ್. ಇದೇ ಕರೆಕ್ಟ್ ಪ್ರೊಸೀಜರು. ಸ್ಟ್ರಾದರೆ ಫಿನಿಶ್ ಮಾಡಬೇಕು. ಓಕೆ, ಏನು ಅರ್ಜೆಂಟ್ ಇಲ್ಲ. ಕೈಯಲ್ಲಿ ಸರ್, ಕುಡ್ದಾದ್ಮೇಲೆ ಅದೊಂದು ಕುಡ್ದಾದ್ಮೇಲೆ ಈಗ ನಿಮ್ 10 ಪಾಯಿಂಟ್ಸ್ ಗ್ಯಾರಂಟಿ ಆಯ್ತು. ಓಕೆ, ಟೋಟಲ್ ನಿಮ್ದು 50 ಮಾರ್ಕ್ಸ್ ಇದೆ. ಟೈಮ್ ಆಯ್ತು, ಬಟ್ ನೀವು ಕುಡೀರಿ, ಪರವಾಗಿಲ್ಲ. ಫಿನಿಶ್ ಮಾಡಿ. ಫಿನಿಶ್ ಮಾಡಿಮ್ಮ, ಮಾಡಿ, ಪರವಾಗಿಲ್ಲ ಅಲ್ವಾ? ಫಿನಿಶ್ ಮಾಡಿ ಪಾಪ. ಸರಿ, ಸೊ 30 ಪ್ಲಸ್ 40 70. ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಹಲವಾರು ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಈ ಪಿಕ್ಚರ್ ಅಲ್ಲಿ. ಬಹಳಷ್ಟು ರಂಗ ಕಲಾವಿದರು ಪಿಕ್ಚರ್ ಅಲ್ಲಿ ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಬೇಸಿಕಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ಮೋರ್ ದೆನ್ ಎನಿಥಿಂಗ್ 3 ಸೆಗ್ಮೆಂಟ್ ಅಲ್ಲಿ ಈ ಸಿನಿಮಾ ಟ್ರಾವೆಲ್ ಆಗುತ್ತೆ. ಡ್ರಾಮಾ, ಲವ್ ಅಂಡ್ ಆಕ್ಷನ್. ಸೊ ಇಟ್ಸ್ ಫಾರ್ ದ ಎಂಟೈರ್ ಫ್ಯಾಮಿಲಿ. ಒಂದು ಇಂಟೆನ್ಸಿಟಿ ಇರುವಂತ ಒಂದು ಕತೆ. ಪ್ರಾಬಬ್ಲಿ ಹಲವಾರು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಿದೆ. ಈ ಒಂದು ಅಟೆಂಪ್ಟ್ ಒನ್ ಆಫ್ ಇಟ್ಸ್ ಫಸ್ಟ್ ಟೈಮ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ವೆರಿ ವೆಲ್ ಮೇಡ್ ಮೂವೀಸ್ ಎಂಟೈರ್ ಫ್ಯಾಮಿಲಿ.
ಥರ್ಡ್ ಕಂಟೆಸ್ಟೆಂಟ್ಸ್ ಯಾರು ಬೇಕು? UGRANN ಸತಾವ್. Shaggy biggy boom, shaggy biggy bag, shaggy biggy boom, shaggy biggy bag, shaggy biggy boom, shaggy biggy. ಸೊ ನೀವು ಕೇಬಲ್ ಅಲ್ಲೇ? ಹೌದು, ಕೇಬಲ್ ಆಪರೇಟರ್ ಮಹಾಲಕ್ಷ್ಮಿ ಹೋಟೆಲ್. ಸೊ ಈ ವರ್ಷದ ಭಾರಿ ಯಶಸ್ವಿ ಚಿತ್ರ ಆಗ್ಲಿ ಅಂತ ಎಲ್ಲರೂ ಹಾರೈಸ್ತೀವಿ. ನೋಡೋಣ ನೀವು ಉಗ್ರಂ. ನಿಮ್ಮ ಉಗ್ರಂನ ನೋಡೋಣ. ಮಂತ್ರ ಹೇಳ್ಕೊಂಡ್ಬಿಟ್ಟು ಸಾಕು, ಅದು ಸ್ಟ್ರಾ ಅಲ್ವಾ, ಅದು ಹೋಗುತ್ತೆ, ನೋ ಪ್ರಾಬ್ಲಮ್. ಅಭ್ಯಾಸ ಇಲ್ಲ. ಆಗುತ್ತೆ, ಇಲ್ಲ ಅಂದ್ರೆ ಅದು ಅದೇ ಇದೆ. ಬರಲು ಬರಲಿ. ಟೈಮ್ ಅಪ್ ಸರ್. ಓಕೆ ಸರ್, ಓಕೆ ಸರ್, ಬಿಡಿ ಸರ್. Time up. ಹಾ, ಕೊಟ್ಟಿದ್ದಾಯ್ತು. ಒಂದು 4 ಇದೆ. 4 ಆಗಿದೆ. 4 ಕೊಟ್ಟಿದ್ದಾರೆ. 80 ಮಾರ್ಕ್ಸ್. ನೀವು ಶ್ರೀಮುರಳಿ ಅವರ ಫ್ಯಾಮಿಲಿ, ನಿಮ್ಮ ಮ್ಯಾರೇಜ್ಗೋಸ್ಕರ ಅವ್ರ ಫ್ಯಾಮಿಲಿ ಫುಲ್ ಇನ್ವೈಟ್ ಮಾಡಿದ್ವಿ, ಬಂದಿರು, ಫುಲ್ ಫ್ಯಾಮಿಲಿ ಬಂದಿರು. ಲಾಂಗ್ 16 years ಬ್ಯಾಕ್. 16 years ಬ್ಯಾಕ್. ಸೋ ಸ್ವೀಟ್. ಜ್ಞಾಪಿಸ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು. ದಟ್ಸ್ ವೆರಿ ಸ್ವೀಟ್. ಇಲ್ಲ, ನಾನು ನಿಮ್ಮ ಫಾದರ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲೂ ಇದ್ದೀನಿ. ಹೌದಾ? ಓಕೆ. 2 years ಬ್ಯಾಕ್ ಕಲ್ಯಾಣೋತ್ಸವ ಮಾಡಿದ್ವಿ, ಗೊತ್ತಾ? ಮಹಾಲಕ್ಷ್ಮಿ ಹೋಟೆಲ್. ಓಕೆ. ನಾವೇ ಆರ್ಗನೈಸ್ ಮಾಡಿ ನಿಮ್ಮ ಫಾದರ್ನ ಪ್ರೆಸಿಡೆಂಟ್ ಮಾಡಿ, ಇದಕ್ಕೆ ಬಟ್ ಯಾವಾಗ್ಲೂ ನೆನ್ಸ್ಕೊತಾ ಇರ್ತಾರೆ ಸರ್ ಸಿಂಗೇಗೌಡ ಸರ್ ಫ್ಯಾಮಿಲಿ ಅರೇಂಜ್ ಓಕೆ. ಒನ್ಸ್ ಅಗೇನ್ ಸರ್, ಆಲ್ ದಿ ಬೆಸ್ಟ್ ಫಾರ್ ಬ್ರಾಹ್ಮಣ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಕಂಟೆಸ್ಟೆಂಟ್ಸ್ ಒಬ್ಬರಿದ್ದಾರೆ. ಹೌದು. ನಿಮ್ದೊಂದು ಮೂವಿ ನನಗೆ ಭಾರಿ ಇಷ್ಟ ಆಯಿತು. ಯಾವುದು ಸರ್? ನೀವು ಮಾತಾಡೋದಿಲ್ಲ, ಚಂದ್ರಚಕೋರಿ. ಅದು ತುಂಬಾ ಇಷ್ಟ. ಅದು ಥ್ಯಾಂಕ್ ಯು ಸೋ ಮಚ್. Very nice meeting you. ಸೇಮ್ ಹಿಯರ್, ಸೇಮ್. You ವಿ too. ಬೋತ್ ಮೇಕ್ ಅ ವಂಡರ್ಫುಲ್ ಪೇರ್ ಆಕ್ಟ್. ಆ್ಯಂಡ್ ನಿಮ್ದಂತೂ ಮೈಕಲ್ ಮದನ್ ಕಾಮರಾಜನ್ ಇಸ್ ಒಂಥರ ಹೇಳಕ್ಕಾಗಲ್ಲ, ನಮಗೆ ತುಂಬಾ ಇಷ್ಟ. ಸುಮಾರು ಸರಿ ನಿಮ್ಮ ಪಾರ್ಟ್ನ ನಾವು ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ನೀವು ಲವ್ ಮ್ಯಾರೇಜ್? I love Rama Shamaba. It is ಓಕೆ. ಲವ್ ಮ್ಯಾರೇಜ್ ಅನ್ನ? Yes. ಹೌದು. ವೆರಿ ಗುಡ್. ಓಕೆ, ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಮಾಡಿ ಮೇಡಮ್. ಅದು ಹಾಕಿ. ಅಲ್ಲ ಸ್ವಲ್ಪ ಇದು ಇನ್ನು ಬೆಳಗ್ಗೆ ಏನು ಹರಿಮರಿ ಬೇಡ, ಆರಾಮಾಗಿ ಆರಾಮೇ. ಆರಾಮಾಗಿ. ಓಕೆ, ಇನ್ನೊಂದು ತಗೊಳ್ಳಿ ಸರ್. ಜೀವನದಲ್ಲಿ ಇಷ್ಟವರೆಗೂ ಎಲ್ಲಿ ನೋಡಲೇ ಇಲ್ಲ ನಾನು. ಟೈಮ್ ಅಪ್ ಸರ್. ಸಾಕು ಸರ್, ಸಾಕು ಸರ್. 3 ಆಗಿದೆ, 3 ಹೊಡೆದಾಯ್ತು. 60 ಮಾರ್ಕ್ಸ್ ಪ್ಲಸ್ ಲಾಸ್ಟ್ ಅದು ಕೊಡೋದಿಲ್ಲ, ಫಿನಿಶ್ ಮಾಡಲಿಲ್ಲ ನೀವು. ಸೊ 60 ಮಾರ್ಕ್ಸ್ ನಿಮಗೆ. ಸರ್, ಎಷ್ಟು ಹಾಡುಗಳಿದೆ ಸರ್? ಮೇಡಮ್ 4 ಹಾಡುಗಳಿದೆ ಪಿಕ್ಚರ್ ಅಲ್ಲಿ. ಕಮ್ಮಿ ಅನ್ಸುತ್ತಲ್ಲ? ಇಲ್ಲ, ಇವಾಗ ಬರ್ತಿರೋ ಕರೆಂಟ್ ಸಿನಿಮಾ ಲೆಂತ್ ವೈಸ್ ನೋಡ್ಕೊಂಡು ಹೋದಾಗ ಆಕ್ಚುಲಿ ಹಾಡುಗಳು ಇಡಬಾರ್ದು ಆಂಟಿ, ನನ್ನ ಪ್ರಕಾರ. ಟ್ರೆಂಡ್ ಚೇಂಜ್ ಆಗ್ತದೆ. ಅಲ್ಲ, ಹಾಡು ಇಟ್ಟಿಲ್ಲ ಅಂದ್ರೆ ನಿಮ್ ಡ್ಯಾನ್ಸ್ ಅನ್ನು ಹೇಗೆ ನಾವು ಎಂಜಾಯ್ ಮಾಡೋದು? ವಿ ಕಾಂಟ್ ಮಿಸ್ ದಟ್, ಯು ನೋ. ಐ ಆಮ್ ಫ್ಯಾನ್ ಆಫ್ ಯುವರ್ ಡ್ಯಾನ್ಸ್. ಆನೆಸ್ಟ್ಲಿ ಸ್ಪೀಕಿಂಗ್, ಈ ಪಿಕ್ಚರ್ ಅಲ್ಲಿ ಆತರ ಡ್ಯಾನ್ಸ್ ಎಲ್ಲ ಏನು ಇಲ್ಲ. ಈ ಪಿಕ್ಚರ್ ಅಲ್ಲಿ ಹೌದಾ? ಕಾನ್ಸಂಟ್ರೇಟೆಡ್ ಮೋರ್ ಆನ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಏನ್ ಬೇಕೋ ಅದಷ್ಟನ್ನು ಇದರಲ್ಲಿ ನಾವು ಮಾಡ್ಕೊಂಡಿದೀವಿ ಉಗ್ರಂ ಚಿತ್ರದಲ್ಲಿ. ಇಟ್ಸ್ ಒನ್ ಗುಡ್ ಮೂವಿ ಸರ್. ಕೂತ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ನೋಡೋಷ್ಟು ಅನುಭವ ಸಿಗುತ್ತೆ. ತುಂಬಾ ಒಳ್ಳೇದಾಯ್ತು ನೀವು ಹೇಳಿದ್ದು. Sir, ಕನ್ನಡ ಸಿನಿಮಾ ನೋಡೋದೇ. ಸರ್, ಹೀರೋಯಿನ್ ಸರ್? ಹರಿಪ್ರಿಯಾ ಅವರು. ಓಕೆ. ಹರಿಪ್ರಿಯಾ ಇಸ್ ದ ಹೀರೋಯಿನ್. ಶಿ ಲುಕ್ಸ್ ವೆರಿ ಪ್ರಿಟಿ, ವೆರಿ ಬ್ಯೂಟಿಫುಲ್. ಆಫ್ಟರ್ ಲಾಂಗ್ ಟೈಮ್ ಹರಿಪ್ರಿಯಾನು ಶಿ ಲುಕ್ಸ್ ಕನ್ನಡ ಇನ್ನು ತುಂಬಾ ದಿನ ಆದ್ಮೇಲೆ ಬಂದ್ ಮಾಡ್ತಾ ಇರೋದು ಉಗ್ರ. ಸೊ ಹಾಗಾಗಿ ಇಟ್ಸ್ ಒನ್ ಆಫ್ ದ ನೈಸ್ ಪರ್ಫಾರ್ಮೆನ್ಸ್ ವಾಟ್ ಶಿ ಇಸ್ ಗಿವಿಂಗ್. ಮ್ಯೂಸಿಕ್ ರವಿ ಬಸ್ರೂರ್ ಅಂತ, ಹೊಸಬ್ರ, ಕನ್ನಡದವ್ರೆ ಅವರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ವಿಲನ್ ಸರ್ ಯಾರು ಅಂದ್ರಲ್ಲ ಜೋರಾಗಿ? ವಿಲನ್ಸ್ ಇಸ್ ಅ ಸರ್ಪ್ರೈಸ್ ಪ್ಯಾಕೇಜ್. ತುಂಬಾ ಜನ ಇದಾರೆ ವಿಲನ್ಸ್. ಹೌದಾ? ಅದರಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯು ವುಡಂಟ್ ಹ್ಯಾವ್ ಸೀನ್ ಸಚ್ ಅ ಟ್ರೀಟ್ಮೆಂಟ್
ಇನ್ ಪ್ರೀವಿಯಸ್ ಜನರೇಷನ್ ಆಫ್ ಅ ಕನ್ನಡ ಸಿನಿಮಾ. ಅದನ್ನೊಂದು ಅಟೆಂಪ್ಟ್ ಮಾಡಿದೀವಿ. ಇಟ್ ಇಸ್ ಜಸ್ಟ್ ಅನ್ ಅಟೆಂಪ್ಟ್. ಅದನ್ನ ಯಾವ ತರ ರಿಸೀವ್ ಮಾಡ್ತಾರೆ ಅನ್ನೋದೇ ನಾವು ಕಾಳಜಿಯಿಂದ ವಹಿಸ್ತಾ ಇದ್ದೀವಿ. ಯಾಕಂದ್ರೆ ಉಗ್ರಂಗೆ ಹೀರೋ ಕರೆಕ್ಟ್ ಆಗಿ ವಿಲನ್ ಇರ್ಲೇಬೇಕು. ಓಕೆ, ಇನ್ನೆಲ್ಲದ ಟೀಸರ್ ನೋಡೋಣ. ಟೀಸರ್ ನೋಡಿದ್ಮೇಲೆ ನಿಮ್ಗೆ ಏನೇನು ಕೇಳಬೇಕೋ ಎಲ್ಲ. ಎನಿ ಕ್ವೆಶ್ಚನ್ ಆಫ್ yours, I'm here to answer. You are rocking and always you are that. Oh, thank you so much. That's nice. That's so nice. Anyway, all the best. Thank you. Thank you. Thank you. ಇನ್ನೂ ಸ್ವಲ್ಪ ನೋಡ್ಬೇಕು ಅಂತ ಒಂದು ಆಸೆ. ತುಂಬಾ ಚೆನ್ನಾಗಿತ್ತು ಸಾಂಗ್. ಅಂಡ್ ಶಿ ಇಸ್ ಪ್ರಿಟಿ, ವೆರಿ ಪ್ರಿಟಿ, ವೆರಿ ಪ್ರಿಟಿ. ಅಂಡ್ ಡ್ಯಾನ್ಸ್ ಮಾಸ್ಟರ್ ಯಾರು? ಈ ಸಾಂಗ್ಗೆ ಹರ್ಷ ಡ್ಯಾನ್ಸ್ ಮಾಸ್ಟರ್. ಹರ್ಷ, ಓ ವೆರಿ ಗುಡ್. ಇಟ್ಸ್ ಅ ಫ್ಯಾಬ್ಯುಲಸ್ ಜಾಬ್. ಹೇಳಲೇಬೇಕು ಆಂಟಿ, ಈ ಒಂದು ಶೂಟಿಂಗ್ ನ ಬಂದ್ಬಿಟ್ಟು KRS ಬ್ಯಾಕ್ ವಾಟರ್ ಮಾಡಿದ್ದು. ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಅಷ್ಟು ಜನನು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ಒಂದು 500 ಎತ್ತಿನ ಗಾಡಿಗಳ ತನಕನೂ ನಮಗೆ ಸಪೋರ್ಟ್ ಸಿಕ್ತು. ಅಲ್ಲಿರೋ ಲೋಕಲೈಟ್ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೆಲ್ಲ ನಾನು ಈ ಒಂದು ಶೋ ಮೂಲಕ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಕೋಆಪರೇಷನ್ ಬಹಳ ಚೆನ್ನಾಗಿತ್ತು ನಮಗೆ. ಬಿಕಾಸ್ ನಮಗೆ ಪ್ರೋತ್ಸಾಹಿಸಿದಾಗ, ಪ್ರೀತಿಸಿದಾಗ, ಸಪೋರ್ಟ್ ಮಾಡಿದಾಗ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ವೆರಿ ಗ್ರೇಟ್ಫುಲ್ ಟು ದೆಮ್. ಈ ಒಂದು ಸಾಂಗು ಅಷ್ಟೇ, ಇದನ್ನ ಒಂದು 6 days ಶೂಟ್ ಮಾಡಿದ್ವಿ ಅಂಡ್ ಈ ಸಾಂಗ್ನ. ಹರಿಪ್ರಿಯ ಅವ್ರಿಗೆ ತುಂಬಾ ಸ್ಟ್ರೈನ್ ಆಯ್ತು. ಇದು ಸಾಂಗ್ ಆಗ್ತಿದ್ದಂಗೆ ಒಂದು ಫೈಟ್ ಸೀಕ್ವೆನ್ಸ್ ಶೂಟ್ ಮಾಡಬೇಕಾಗಿತ್ತು. ಒನ್ ಆಫ್ ದ ಗ್ರೇಟ್ ಎಕ್ಸ್ಪೀರಿಯನ್ಸಸ್ ಅಂತೆ. ಲೊಕೇಶನ್ ಟೋಟಲ್ ಆಗಿ ಆ ಪರಿಸರ ಎಲ್ಲ ಫುಲ್ ಗ್ರೀನ್ಸ್. ಈ ಕಾನ್ಸೆಪ್ಟ್ ಬಂದ್ಬಿಟ್ಟೆ ನಮ್ಮ ಹೀರೋಯಿನ್ ಬಂದ್ಬಿಟ್ಟು ಶೀಸ್ ಫ್ರಮ್ ಆಸ್ಟ್ರೇಲಿಯಾದಿಂದ ಬಂದಾಗ ಶೀ ಸೇಸ್ ನಾನು ಜಾತ್ರೆ ನೋಡ್ಬೇಕು, ಒಂದು ಸಡಗರ ನೋಡ್ಬೇಕು ಅನ್ನೋ ಇದರಲ್ಲಿ ಒಂದು ತಿನ್ನ ಸಸ್ಪೆನ್ಸ್ ಇದೆ, ಒಂದು ಲೈನ್ ಇದೆ. ಅದು ನಾನು ಹೇಳಲ್ಲ, ಅದನ್ನ ಎಲ್ಲರೂ ಸ್ಕ್ರೀನ್ ಬಂದು ನೋಡ್ಬೇಕು. ಸೊ ಹಾಗಾಗಿ ಆ ಒಂದು ಸಾಂಗ್ ಲೀಡ್ ನ ತಗೊಂಡು ಹೇಗೆ ಹೌ ಶಿ ಎಂಜಾಯ್ಸ್, ಆಮೇಲೆ ಯಾವ ತರ ವರ್ಣಿಸ್ತಾರೆ ಅವರ ಒಂದು ಎಂಜಾಯ್ಮೆಂಟ್ ನ, ಏನು ಎತ್ತ ಅನ್ನೋದೇ ಈ ಸಾಂಗ್ ಆಗಿದೆ. ಅಂಡ್ ಇದು ಒಂದು ಸಾಂಗ್ ಅಷ್ಟೇ, ಆದ್ರೆ ಇನ್ನು ಬೇರೆ ಪ್ರೊಮೋ ನೋಡ್ಬೇಕು. ಸೊ ಎಂಜಾಯ್ ಮಾಡಿದ್ರಲ್ಲ. ನೌ ವಿ ಗೋ ಫಾರ್ ದ ನೆಕ್ಸ್ಟ್ ರೌಂಡ್. ಚಿತ್ರ ನಿಮ್ದು, ಪ್ರಶ್ನೆ ನಮ್ದು. ರೆಡಿನಾ? ನಿಮ್ಮ ಮುಂದೆ ಇದು ಕಾಣಿಸ್ತಾ ಇದೆಲ್ಲ ಈ ಬೋರ್ಡು. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗನೇ ಇದೆ. ಇದರಲ್ಲಿ ಹಲವಾರು ಫೋಟೋಗ್ರಾಫ್ಸ್ ಇದೆ. ಬೇಸಿಕಲಿ ನೀವೆಲ್ಲ ನೋಡ್ತಿರೋ ಹಾಗೆ ಇಲ್ಲಿ ಡಾಟ್ ಇದೆ. ಈ ಡಾಟ್ ನ ತಗೊಂಡು ನೀವು ಈ ಫೋಟೋಗಳಲ್ಲಿ ಯಾರು ಹೊಡಿತೀರೋ, ಯಾರ ಮೇಲೆ ಅದು ಕಚ್ಕೊಳ್ಳುತ್ತೋ ಅವರ ಮೇಲೆ 3 ಪ್ರಶ್ನೆ ಕೇಳ್ತೀವಿ ನಾವು, ಅದ್ರ ಸಂಬಂಧಪಟ್ಟಂಗೆ ನೀವು ಅದನ್ನ ಉತ್ತರ ಕೊಡಬೇಕು. ಸೊ 20 seconds ಟೈಮ್ ಇರುತ್ತೆ ನಿಮಗೆ. ಸೊ ಮೇಲಾಗಿ ಈ ಒಂದು ಆಟಕ್ಕೆ ನಿಮಗೆ 10 points ಸಿಗುತ್ತೆ ಒಂದು ಕ್ವೆಶನ್ಗೆ. ಸೊ 3 question ಇಂದ 30 points ಬರುತ್ತೆ. ಸೊ ಲೆಟ್ ಅಸ್ ಸಿ ನೀವು ಎಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀರಾ, ಎಷ್ಟು ಪಾಯಿಂಟ್ಸ್ ತಗೋತೀರಾ ಅಂತ. ಓಕೆ, ರೆಡಿ? ಸೊ ನಾನು ಒಂದು ವರ್ಡ್ ಹೇಳ್ತೀನಿ. ಆ ವರ್ಡ್ ಆದ ತಕ್ಷಣ ಫಸ್ಟ್ ಯಾರು ಕೈ ಎತ್ತುತ್ತಾರೋ ಅವ್ರನ್ನ ಫಸ್ಟ್ ಕರಿತೀನಿ. ಸೊ ಯು ರೆಡಿ? ಉಗ್ರಂ, ಪ್ಲೀಸ್ ಕಮ್ ಸರ್. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಸೊ ಪ್ಲೀಸ್ ನಿಮ್ಮ ನಾನು ಹೊಡೆಯೋದಿಲ್ಲ, ಹೋಗಿ ಅಲ್ಲೇ ಇಡ್ತೀನಿ, ಹೋಗ್ಬೇಕು. ಅಲ್ಲೇ ಇಡಬೇಕು. ಸುಮ್ಮನೆ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಆಗ್ತದೆ, ಪಾಯಿಂಟ್ ಮಾಡಬಾರ್ದು ಯಾರು. ಓಕೆ, ನೋಡೋಣ ನಿಮ್ಮ ಟಾರ್ಗೆಟ್ ಹೆಂಗಿದೆ ಅಂತ. ಮೇಡಮ್, ಮೇಡಮ್,
ಶಾಕ್ ಆಗ್ಬಿಡ್ತೀರಾ ಕೇಳಿದ್ರೆ ಇದನ್ನ ನೀವು. ನೋಡ್ಬೋದಾ? ಕರೆಕ್ಟ್ ಆಗಿ ರಮ್ಯಾ ಅವರ ಎಲೆಗೆ ಹೊಡೆದಿದ್ದಾರೆ ಇದನ್ನ ತಗೊಂಡು. ಸರ್ ನೀವು ಇಂಡಸ್ಟ್ರಿ ಗೊತ್ತಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಹೀರೋನ್ಗೆ ಹೊಡೆದ್ಬಿಟ್ರಲ್ಲ. ಯಾರು ಹೊಡೆದಿದ್ದು ಅಣ್ಣವ್ರು ಹೊಡಿಬೇಕು ಅಂತ ನೋಡಿದ್ರಾ? ನಮಗೆ ರಮ್ಯಾ ಅವ್ರು ಹೊಡೆದಿದ್ದೀರಾ ಈಗ. ಅದು ಹೋಗ್ತಾ ಇಲ್ವಲ್ಲ ಅದು ರಾಕೆಟ್. ಅಣ್ಣವ್ರು ಕೆಳಗೆ ಉಪ್ಪು ಅಂದ್ರೆ ಅದು ಕೆಳಗೆ ಬಂದ್ಬಿಡ್ತದೆ. ನೋ ಪ್ರಾಬ್ಲಮ್. ಸೊ ನಿಮಗೆ ಇವಾಗ 3 ಪ್ರಶ್ನೆ ಕೇಳಿ ಸರ್. ಈ ಪ್ರಶ್ನೆಗೆ ನಿಮ್ಮ ಉತ್ತರ ಬೇಕು. ಹೇಳಿ. ಸೊ here how we start. we're going to start like this. ರಮ್ಯಾ ಅವರ ಮೂಲ ಹೆಸರೇನು? your time starts now. ಪಾಸ್. ಪಾಸಾ? ಗೊತ್ತಿಲ್ಲ ಸರ್. 20 ಸೆಕೆಂಡ್ ಇದೆ. ಡೈರೆಕ್ಟರ್ ರಮ್ಯಾ ಹೊಡೆದಿದ್ದೀರಾ ಏನ್ ಸರ್ ನೀವು? ದಿವ್ಯಾ. ಯಾರು ಹೇಳ್ಕೊಡಂಗಿಲ್ಲ. ಸಾರಿ, ಅವ್ರು ಹೇಳ್ಕೊಟ್ಟಿಲ್ಲ. ಮೋಸ ಮಾಡಬಾರ್ದು. ಕ್ರೇಜಿ ಕಪಲ್. ನಿಮ್ ಕ್ರೇಜಿನೆಸ್ ಎಲ್ಲ ನೀವು 4 ಗೋಡೆ ಮಧ್ಯದಲ್ಲಿ ಇಟ್ಕೋಬೇಕು. Come on. Ready? ದಿವ್ಯಾ. 20 seconds ಆಯ್ತು ಸರ್. You missed out your first question. ರಮ್ಯಾ ಅವರ ಮೇಲೆ ನಿಮ್ಮ ಸೆಕೆಂಡ್ ಕ್ವೆಶ್ಚನ್. ರಮ್ಯಾ ಅವರು ಅಮಿತಾಬ್ ಬಚ್ಚನ್ ಅವರನ್ನ ಮೀಟ್ ಮಾಡಿದಂತ ಸಿನಿಮಾ ಯಾವುದು? ಅವರಿಬ್ರು ಒಟ್ಟಿಗೆ ನಟಿಸಿದಂತ ಚಿತ್ರ ಯಾವುದು? ಅಮೃತಧಾರೆ. ಸೂಪರ್ ಸೂಪರ್. That's brilliant. So sir, you've taken 10 points now. ನಿಮ್ಮ 3ನೇ ಪ್ರಶ್ನೆ. ರಮ್ಯಾ ಇಂದ್ರನ ಮಗಳಾಗಿ ಅಭಿನಯಿಸಿದ ಚಿತ್ರ ಯಾವುದು? ಜಗದೇ ಕವಿರ ಅತಿಲೋಕ ಸುಂದರಿ. ಕನ್ನಡ ಮೂವಿ ಹೇಳಿ. ಕನ್ನಡ ಮೂವಿ ಹೇಳಿ. ಬಂದಿದ್ದು ಪಿಕ್ಚರ್. ಉಪೇಂದ್ರ ಅವರು ಹೀರೋ ಆಗಿರೋದು. ಇನ್ನೊಂದು ಸ್ವಲ್ಪ ಜ್ಞಾಪಕ ನೋಡೋಣ ಸರ್. ಇದು ನೀವ್ ಹೇಳ್ತಾ ಇರೋದು ಚಿರಂಜೀವಿ ಸಾಹೇಬ್ರು ಮಾಡಿದ್ದಂತ ಸಿನಿಮಾ ಸರ್. ಅದೇ ಉಪೇಂದ್ರ. ಟೈಮ್ ಅಪ್ ಸರ್. ಯು ಮಿಸ್ಡ್ ಔಟ್ ಸರ್. ಯು ಮಿಸ್ಡ್ ಔಟ್. ಥ್ಯಾಂಕ್ ಯು ಸರ್. ಬಟ್ ಇಟ್ಸ್ ಅ ವೆಲ್ ಟ್ರೈಡ್ ಮೂವಿ. ನೀವ್ ಹೇಳಿದ ಸಿನಿಮಾ ಶ್ರೀದೇವಿ ಅವರು ಹೀರೋ, ಚಿರಂಜೀವಿ ಅವರು ಹೀರೋ ಆ ಪಿಕ್ಚರ್. ಕಟಾರಿ ವೀರ ಸುರಸುಂದರ. ಕಟಾರಿ ವೀರ ಸುರಸುಂದರ. ಈಗ MP ಅವರಾಗಿದ್ದಾರೆ ರಮ್ಯಾ ಅವರು. ಅವ್ರಿಗೂ ವಿಶಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೇಕನ್ 10 points in this. ಸೊ ನೆಕ್ಸ್ಟ್ ಇನ್ನು 3 ಜನದಲ್ಲಿ ಯಾರು ಬರ್ತಾರೆ ನೋಡೋಣ. ರೆಡಿಯಾ? ಉಗ್ರಂ ಪ್ಲೀಸ್ ಕಮ್. ಹೇಳಿ ಸರ್. ಯು ರೆಡಿ? ಇದ್ರಲ್ಲಿ ನಿಮ್ಗೆ ಬಹಳ ಫೇವ್ರೇಟ್ ಯಾರು ಸರ್? ಸುದೀಪ್. ಹೊಡಿರಿ ಸರ್ ನೋಡೋಣ ಸುದೀಪ್ ಅವ್ರಿಗೆ. all the best. 1 2 3 ಇಲ್ಲ ಕಮ್ ಆನ್ ಟ್ರೈ. all the best. ರಕ್ಷಿತಾ ಪ್ರೇಮ್ ಅವ್ರಿಗೆ ಹೊಡೆದಿದ್ದೀರಾ. ಸೊ ನಿಮಗೆ ಈಗ 3 ಪ್ರಶ್ನೆ ಕೇಳಿದ್ವಿ ಸರ್. ನೋಡೋಣ ರಕ್ಷಿತಾ ಅವ್ರ ಬಗ್ಗೆ ಹೆಂಗ ಆನ್ಸರ್ ಮಾಡ್ತೀರಾ ಅಂತ. ಸರ್ ದಯವಿಟ್ಟು ನಿಮ್ಮ ಹೆಂಡತಿನ ನೀವು ಸೈಡ್ ಹಿಂಗೆಲ್ಲ ನೋಡ್ಕೊಂಡು ಮಾತಾಡಂಗಿಲ್ಲ. ಇಲ್ಲ ಓಕೆ? ಸ್ವಲ್ಪ ಬರ್ಬಿಡಿ. ಡೋಂಟ್ ವರಿ. ರೆಡಿ? ಒಂದು ಹಾಡು ಹೇಳ್ತೀನಿ, ಅದ್ರ ನಾಯಕ ಯಾರು ಅಂತ ನೀವು ಹೇಳ್ಬೇಕು. ಹೇಳಿ ಸರ್. ಸ್ವಲ್ಪ ಕಷ್ಟ. ನಾನು ಸಪೋರ್ಟ್ ಮಾಡ್ತೀನಿ, ಆದ್ರೆ ನಿಮ್ಮನ್ನ ನೋಡಲ್ಲ, ಹಂಗೆ ಸಪೋರ್ಟ್ ಮಾಡ್ತೀನಿ. ಏನು ಅಂತ ಹೇಳಲ್ಲ ನಾವು. ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನಾ. ಈ ಸಾಂಗ್ಗೆ ನಾಯಕ ನಟನಾಗಿ ಮಾಡುವಂತ ಯಾರು? ಅವ್ರ ಹೆಸರು ಯಾರು ಜ್ಞಾಪಿಸ್ಲಿ ನೋಡೋಣ. ನಾನು ಅಲ್ಲೇ ಇದ್ದೀನಿ, ಗೊತ್ತಾಗ್ತಿಲ್ಲ ಯಾವುದು ಅಂತ. ಆ ಪಿಕ್ಚರ್ ಹೀರೋ ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಮಾನ್ ಯು ಕ್ಯಾನ್ ಡೂ ಇಟ್. ರಾಜೇಂದ್ರ ಸಿಂಗ್ ಬಾಬು ಅವರಲ್ಲ, ಅವ್ರ ನಿರ್ದೇಶನ. ಹೇಳ್ತಾ ಇರೋದು ಅವ್ರ ಮಗ ಆದಿತ್ಯ. ಟೈಮ್ ಅಪ್ ಸರ್. ಮುರಳಿ ಸರ್. ಆ ಸಿನಿಮಾ ಯಾವ್ದು ಗೊತ್ತಾ? ಅದೇ ಹೇಳಿದ್ರು ನಾನು. ದಯವಿಟ್ಟು ನನಗೆ ಇವ್ರದ್ದು ನೆಕ್ಸ್ಟ್ ಪ್ರಶ್ನೆ ನಿಮಗೀಗ. ಹೇಳಿ ಸರ್. ರೆಡಿ ತಗೊಂಡಿ. ರಕ್ಷಿತರವರ ಮೂಲ ಹೆಸರು ಯಾವುದು? ಸಾರಿ ಸರ್, ಗೊತ್ತಿಲ್ಲ. ಓ ಮೈ ಗಾಡ್. ಪರವಾಗಿಲ್ಲ, ಇರೋದನ್ನ ಗೊತ್ತಿಲ್ಲ. 20 ಸೆಕೆಂಡ್ ಯೋಚನೆ ಮಾಡಿ ಸರ್. ಇಲ್ಲ ಸರ್, ಇಲ್ಲ. ಚಾನ್ಸೇ ಇಲ್ಲ? ಚಾನ್ಸೇ ಇಲ್ಲ. ಒನ್ ಮೋರ್? ಇಲ್ಲ. ರಿಯಲಿ? ಇಲ್ಲ. ಸೈಡಲ್ಲಿ ಮೆಂಟಿ ನೋಡಿ ಹೇಳ್ತೀರಾ ನೋಡಿ. ಇಲ್ಲ. ಆಗಲ್ಲ. ಓಕೆ, ಟೈಮ್ ಅಪ್. ಸಾರಿ. ರಕ್ಷಿತಾ ಅವರ ಮೂಲ ಹೆಸರು ಶ್ವೇತಾ ಅಂತ. ರಕ್ಷಿತಾ ಆಮೇಲೆ ರಮ್ಯಾ ಅವರು ಒಟ್ಟಿಗೆ ಅಭಿನಯಿಸಿದ ಚಿತ್ರ ಯಾವುದು ಸರ್? ಅದು ಶ್ಯಾಮ ಬಾಮ ಯಾವ್ದು? ಕರೆಕ್ಟ್ ಅಲ್ವೇ? ಅಲ್ಲ ಸರ್, ಸರ್ ಒಂದು ನಿಮಿಷ. ಅದು ಇಬ್ರು ಒಂದೇ ಮೂವಿಯಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಬಂದ್ಬಿಟ್ಟು ತಮಿಳ್ ಫಿಲಂ ಹೀರೋ ಮಾಡಿದ್ದಾರೆ ಅದರಲ್ಲಿ. ನನ್ನ ರಮ್ಯಾ ಮತ್ತೆ ರಕ್ಷಿತಾ ಇಬ್ರು ಮಾಡಿರೋದು. ಹೌದು. ಟೈಮ್ ಅಪ್ ಸರ್. ಬಿಡಿ. ಇವರು ಮೇಡಮ್ ನೀವೇನಾರ ಮಾಡ್ಕೋಬಹುದು. ಈ ತಪ್ಪು ಮಾಡಿದ್ದಾರೆ ಇವರು. 2 ಪ್ರಶ್ನೆ ಹೇಳಿಲ್ಲ. ಇಲ್ಲ ಬಿಡಿ, ನಾವು ಒಪ್ಕೊಂತೀವಿ. ಇವಾಗ ನೋಡಿ ನಿಮ್ ವೈಫ್ಗೆ ಹೇಳ್ತೀವಿ ನಾವು. ಹೇಳಿ ಮೇಡಮ್. ತನನಂ ಕವಿತಾ ಲಂಕೇಶ್. ಏನ್ ಚೆನ್ನಾಗಿ ಹೇಳ್ಬಿಟ್ರಪ್ಪ ಹೆಸರು. ನೋಡಿದ್ರ ಸರ್? ಬ್ಯೂಟಿಫುಲ್ ಮೇಡಮ್. ಥ್ಯಾಂಕ್ ಯು ಸರ್. ಬಟ್ ಸಾರಿ ಸರ್, ಯು ಲಾಸ್ಟ್ ದ ಪಾಯಿಂಟ್ಸ್. ಬಟ್ ವೆಲ್ ಪ್ಲೇಡ್. ವೆಲ್ ಪ್ಲೇಡ್. ರಣರಂಗದಲ್ಲಿ ಭಯ ಇದ್ದವನ್ಗೆ 4 ದಂಡು ಸಾಕಾಗಲ್ಲ. ಧೈರ್ಯ ಇದ್ದವನ್ಗೆ 1 ಸಾಣೆ ಕಲ್ಲು ಬೇಕಾಗಲ್ಲ.
ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರ್ಸ್ಕೊಳ್ಳೋ ಬದಲು ಮೀಟರ್ ಇರೋನ್ ಒಬ್ಬ ಇದ್ರೆ ಸಾಕು. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಲೆಕ್ಕದ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆಯಿಂದ ಒಂದು ರಿಲೇಟ್ಸ್ ಅದರಲ್ಲಿ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಗೆಟಪ್ಸ್ ಮೇಕಪ್ಸ್ ಎಲ್ಲರೂ ಇದಾರಲ್ಲ ಇದಾರೆ. ಅಂಡ್ ಇಬ್ರು ನೀವು ಆಕ್ಟರ್ ಲಾಸ್ಟ್ ಬಂದಿದ್ದು ತಿಲಕ್ ಅಂತ ಅತುಲ್ ಕುಲಕರ್ಣಿ ಅವರಿದ್ದಾರೆ, ಅವಿನಾಶ್ ಅವರಿದ್ದಾರೆ, ಜೈ ಜಗದೀಶ್ ಅಂಕಲ್ ಇದ್ದಾರೆ. ಆಗ್ಲೇ ಹೇಳಿದ್ನಲ್ಲ ಆಂಟಿ, ತುಂಬಾ ಈ ಪಿಕ್ಚರ್ ಅಲ್ಲಿ ನಮಗೆ ಕಾಣಿಸುವಂತ ಎಲ್ಲಾ ಪಾತ್ರಗಳು ಬಹಳ ಒಳ್ಳೆ ನಟರು, ಅವರೆಲ್ಲೂ ರಂಗಭೂಮಿ ಕಲಾವಿದರು ಎಲ್ಲರೂ. ಟು ಬಿ ವೆರಿ ಆನೆಸ್ಟ್, ನನ್ನ ಪ್ರಕಾರ ರಂಗಭೂಮಿ ಕಲಾವಿದರು ಫಸ್ಟ್ ಬರ್ತಾರೆ ಆಂಟಿ ಆಸ್ ಅನ್ ಆಕ್ಟರ್ಸ್ ನನ್ನ ಪ್ರಕಾರ. ಬಿಕಾಸ್ ಅವ್ರಿಗಿರೋ ಎನರ್ಜಿ ಲೆವೆಲ್ ನಮಗೆ ಸ್ವಲ್ಪ ಕಮ್ಮಿ. ಅವ್ರ ಜೊತೆ ಆಕ್ಟ್ ಮಾಡಿದಾಗ ನನಗೆ ತುಂಬಾ ವಿಷಯಗಳು ಸಿಕ್ತು, ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಒಂದು ಅನುಭವ ಸಿಕ್ತು ಅವ್ರ ಹತ್ರ. ಸೊ ಇನ್ ದಟ್ ವೇ ನನಗಂತೂ ತುಂಬಾ ಖುಷಿ ಆಯ್ತು ಆಂಟಿ ಅವ್ರಗಳ ಜೊತೆ ಎಲ್ಲ ಅಭಿನಯಿಸಿ. ಸೊ ಐ ವುಡ್ ಸೇ ನಮ್ಮ ಒನ್ ಆಫ್ ದ ಮೇನ್ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಆಂಟಿ ನಮ್ಮ ಪಿಕ್ಚರ್ಗೆ. ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಫುಲ್ ಮಾರ್ಕ್ಸ್ ಆಂಟಿ. ತುಂಬಾ ಚೆನ್ನಾಗಿ ಪ್ರಮೋ ಎಡಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಚಿಕ್ಕ ಹುಡುಗ ಒಬ್ಬರಿದ್ದಾನಲ್ಲ, ಅದು ದಟ್ಸ್ ಅ ಸರ್ಪ್ರೈಸ್ ಎಲಿಮೆಂಟ್ ಅಗೇನ್ ಪಿಕ್ಚರ್ ಅಲ್ಲಿ. ಫೋಟೋಗ್ರಾಫಿ ರವಿ ವರ್ಮನ್ ಆ ಸಾಂಗ್ ನೋಡುವಾಗ ತುಂಬಾ ಚೆನ್ನಾಗಿತ್ತು. ಅದು ನ್ಯಾಚುರಲ್ ಲುಕ್, ಅದು ಒಂದು ಆರ್ಟಿಫಿಷಿಯಲ್ ಲೈಟ್ ಅಪ್ ಏನೂ ಇಲ್ಲ ಅದರಲ್ಲಿ. ಇಲ್ಲ, ಇಟ್ಸ್ ಆಲ್ ವೆರಿ ನ್ಯಾಚುರಲ್. ಅಂದ್ಮೇಲೆ ತುಂಬಾ ಒಂದು ಸಾಫ್ಟ್ ಲೈಟ್ ಟಚ್ ಕೊಟ್ಟಿದ್ದಾರೆ, ಲೈಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಸ್ಪೆಷಲಿ ಆಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಪರ್ಫಾರ್ಮೆನ್ಸ್ ಕೊಡ್ಬೇಕಾದ್ರೆ ತುಂಬಾ ಸ್ಟ್ರೆಸ್ ಬೀಳುತ್ತೆ ಲೈಟಿಂಗ್ಸ್ ಅದು ಇದು, ಸಮ್ ಟೈಮ್ ನಾಟ್ ಎವ್ರಿ ಟೈಮ್. ಅದನ್ನು ಅವಾಯ್ಡ್ ಮಾಡಿ ತುಂಬಾ ವಾರ್ಮ್ ಟೋನ್ ಅಲ್ಲಿ ಕೆಲಸ ತಗೊಂಡು, ಸೊ ದಟ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನ ಕೊಟ್ಟು ತೆಗೆಸ್ಕೊಂಡಿದ್ದಾರೆ ಎಲ್ಲರತ್ರ ಕೆಲಸ. ಸೊ ಕ್ಯಾಮ್ರಾಮನ್ ಬಂದ್ಬಿಟ್ಟು ನಮ್ಮ ರವಿ ವರ್ಮನ್ ಅವರು ಆಂಟಿ, ದಟ್ ಕ್ಯಾಮ್ರಾಮನ್ ಈಸ್ ಫ್ಯಾಬ್ಯುಲಸ್ ಜಾಬ್. ಎಸ್ಪೆಷಲಿ ಶ್ರೀ ಮುರಳಿನ ಈ ಸಿನಿಮಾಲ್ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಕಾಣಿಸ್ತೀನಿ ಶ್ರೀ ಮುರಳಿ. ವೆರಿ ಗುಡ್ ಎಲ್ಲ ಚೆನ್ನಾಗಿ. ಡೈರೆಕ್ಟರ್ ಮಿಸ್ಟರ್ ನೀಲ್, ಡೈರೆಕ್ಟರ್ ಬಂದು ಪ್ರಶಾಂತ್ ನೀಲ್, ಈಸ್ ಮೈ ಬ್ರದರ್. ಇವಾಗ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಬರ್ತೀರಿ? ಹೌದಾ? ಕಮ್ ಆನ್, ಐ ಲೈಕ್ ಯುವರ್ ಸ್ಪಿರಿಟ್. ಕಮ್ ಆನ್, ರೆಡಿ? ಎಳ್ನೀರು ಚೆನ್ನಾಗಿ ಹೊಡೆದ್ರಿ. ಸರಿ, ಇಲ್ಲಿರೋ ಆರ್ಟಿಸ್ಟ್ಗಳು ಯಾರು ಗೊತ್ತಾ ಸರ್? ಒಂದು 2-3 ಮಂದಿ ಅಷ್ಟೇ ಗೊತ್ತಿದ್ದಾರೆ. ಓಹ್, 5 ನಾನು ಪರವಾಗಿಲ್ಲ, ನನ್ನ ಹೆಸರು ಗೊತ್ತಾ ಹೋಗ್ಲಿ. ಸರಿ, ನನಗೆ ಹೊಡೆದ್ಬಿಡಿ ಸರ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸರ್ ಅಲ್ಲ, ಇದು ಯಾರಿದು? ವಿಜಯ ರಾಘೇಂದ್ರ. ವಿಜಯ ರಾಘೇಂದ್ರ, ನಾವು ಗೊತ್ತಾಗುತ್ತೆ. ರೆಡಿಯಾ ಸರ್? ನಮ್ ತರನೇ ಇದಾರ? ಇಲ್ಲ, ನಾನು ಅವ್ರ ತರ ಇದ್ದೀನಿ, ಯಾಕಂದ್ರೆ ಅವ್ರು ನಮ್ಮ ಅಣ್ಣ ಅಲ್ವಾ, ಹಾಗೆ. ರೆಡಿ? ಕಮಾನ್ ಸರ್, ರೆಡಿ? ಶಿವಣ್ಣ ಸೂಪರ್ ಸರಿಯಾಗಿ. ಶಿವರಾಜ್ಕುಮಾರ್. ಇವರು ಯಾರು ಅಂತ ನೀವು ಹೇಳಲಿಲ್ಲ ಅಂದ್ರೆ ಇಡೀ ಕರ್ನಾಟಕ ಇಲ್ಲಿಗೆ ಬಂದ್ಬಿಡುತ್ತೆ ಈಗ. ಹೌದು ಸರ್. ಯಾರು? ಡಾಕ್ಟರ್ ರಾಜ್ಕುಮಾರ್ ಪುತ್ರ ಶಿವರಾಜ್ಕುಮಾರ್ ಸರ್. ಅದು ಹೊಡಿಬೇಕು. ಓಕೆ, ನಾನು ಅವ್ರನ್ನ ಪ್ರೀತಿಯಿಂದ ಶಿವಣ್ಣ ಮಾಮ ಅಂತ ಕರಿತೀನಿ. ಯಾಕಂದ್ರೆ ಚಿಕ್ಕ ಹುಡುಗರಿಂದನೂ ನಾವು ಬೆಳೆದಿದ್ದು ಅವ್ರನ್ನ ಶಿವಣ್ಣ ಮಾಮ ಅಂತ ಕರೆದೆ. ನಾನು ಅವ್ರನ್ನ ಶಿವಣ್ಣ ಮಾಮ ಅಂತೀನಿ, ನೀವು ಶಿವಣ್ಣ ಅಂತ ಕರೀಬೇಕು. ಓಕೆನಾ? ರೆಡಿ? ಈಗ ಶಿವಣ್ಣ ಮಾಮನ ಬಗ್ಗೆ ನಿಮಗೆ 3 ಪ್ರಶ್ನೆ. ಸಾರಿ, ಹೆಸರು ಹೇಳಿದೀರಾ, 5 ಕೇಳಬೇಕು, ಕಮ್ಮಿ ಮಾಡಿ 3 ಕೇಳ್ತಾ ಇದೀವಿ ಅಷ್ಟೇ. ಶಿವಣ್ಣ ಮಾಮನವರ, ಶಿವರಾಜ್ ಕುಮಾರ್ ಅವರ ಮೊದಲನೇ ಚಿತ್ರ ಯಾವುದು ಸರ್? ಇರಪ್ಪ, ಕೋಪ್ಸ್ಕೊಬಿಡಿ. ಒಂದ್ ನಿಮಿಷ. ಅದೊಂದು ಇದು ಇದೆ, ಇಲ್ಲ ಅದ್ರಲ್ಲಿ ಸಾಂಗ್ ಇದೆ, ಟು ಎಂದು ಹಾಡುವ ಸಿನಿಮಾ ಬೇಕು ಸರ್. ಖುಷಿಯಾಗಿ ಹೇಳಿ ಸರ್, ಆನಂದವಾಗಿ ಹೇಳಿ ಸರ್, ತಪ್ಪೇನು ಸರ್? ಆನಂದ. ಗುಡ್. ಇನ್ನೊಂದು ಪ್ರಶ್ನೆ ಸರ್. ಮನೆ ಮಂದಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಬಹಳ ಎಂಜಾಯ್ ಮಾಡಿ ಒನ್ ಆಫ್ ದ ಸೂಪರ್ ಹಿಟ್ ಆದಂತ ಒಂದು ಸಿನಿಮಾ ಇದು. ಈ ಸಿನಿಮಾಲಿ ಶಿವರಾಜ್ ಕುಮಾರ್ ಅವರ ತಂಗಿ ಪಾತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರಿಬ್ರು ಮೊದಲನೇ ಬಾರಿಗೆ ಒಟ್ಟಿಗೆ ಅಭಿನಯಿಸಿದಂತ ಒಂದು ಚಿತ್ರ ಸರ್. ಈ ಪಿಕ್ಚರ್ ನೋಡಿ ಅಳದಿರೋರೇ ಇಲ್ಲ ಸರ್? ಬಂತು. ಕಮಾನ್ ಟೆಲ್ ಮಿ.
ಚೆಲುವಿನ ಚಿತ್ತಾರ. ಅಯ್ಯೋ ಸರ್ ನಿಮ್ಮ ಸರ್ ನಾನು ಅಂದಾಜ್ ಮೇಲೆ ಹೇಳಿದ್ದೀನಿ ಸರ್. ಸಾರಿ ಮಾಮ, ನನ್ ತಪ್ಪಲ್ಲ ಮಾಮ ಇದು. ಅಲ್ಲ ಸರ್, ಇದು ಯಾವ್ದು ಗೊತ್ತಾ ಪಿಕ್ಚರ್? ಸಾಯಿ ಪ್ರಕಾಶ್ ಅವರು ನಿರ್ದೇಶನ ಮಾಡಿದಂತ ತವರಿಗೆ ಬಾ ತಂಗಿ. ಪ್ರತಿ ಒಂದು ಹೆಣ್ಮಗುನು ಕಣ್ಣಲ್ಲಿ ನೀರಾಗ ನೋಡಿರೋ ಸಿನಿಮಾ ಸರ್ ಇದು. ಅದ್ಭುತವಾದ ಸಿನಿಮಾ ಸರ್ ಕನ್ನಡ ಚಿತ್ರರಂಗದಲ್ಲಿ. ಕಮಾನ್, ಯು ಮಿಸ್ಡ್ ಇಟ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. 3ನೇ ಪ್ರಶ್ನೆ, ಶಿವಣ್ಣಮ್ಮ ಅವರ, ಶಿವರಾಜ್ ಕುಮಾರ್ ಅವರ 100ನೇ ಚಿತ್ರ ಯಾವುದು ಸರ್? ಸಾರಿ ಸರ್. ಆಗಲ್ವಾ ಸರ್? ಕಮಾನ್, ಮೊನ್ನೆ ರಿಲೀಸ್ ಆಗಿದ್ದು ಸರ್. ಟೈಮ್ ಅಪ್ ಸರ್. Thanks for playing. 10 marks for you, sir. That's it. So, ನಮ್ಮ next contestant. Come on. Ready? ನೀವಾರ ಸ್ಟೈಲ್ ಹಿಂಗ್ ಅನ್ಬಿಟ್ಟು ಹಾಕಿ ಸರ್. ದರ್ಶನ್ಗೆ. ಏ ಕಮಾಂಡರ್, ಏ ದರ್ಶನ್ ಆಂಟಿ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಹೊಡೆದಿದ್ದೀರಿ. So, come on, let's applaud for this. So, ದರ್ಶನ್ ಅವ್ರ ಬಗ್ಗೆ ನಿಮಗೆ 3 ಪ್ರಶ್ನೆ. ನನ್ನ ಒನ್ ಆಫ್ ಮೈ favorite hero auntie. Favorite hero. So we all are like, I really, we are good friends in the industry. So ನನಗೆ ಖುಷಿ ಆಗ್ತಿದೆ ದರ್ಶನ್ ಬಗ್ಗೆ ಕ್ವೆಶ್ಚನ್ ಕೇಳಕ್ಕೆ. ದರ್ಶನ್ ಅವರು ಹಾಗೂ ನಮ್ಮ ಉಪೇಂದ್ರ ಅವರು ಅಭಿನಯಿಸಿದಂತ ಚಿತ್ರ ಯಾವುದು ಸರ್ ಒಟ್ಟಿಗೆ? ಸರ್ 20 minutes ಅಲ್ಲ, ಓನ್ಲಿ 20 seconds. ಉಪೇಂದ್ರ ಅವರು ಮೆಂಟಲ್. ನೋ ಟೈಮ್ ಔಟ್, ಸಾರಿ. ಎನಿವೇಸ್, ನೈಸ್ ಗೆಸ್ ಬಟ್ ರಾಂಗ್ ಗೆಸ್. ಅವರಿಬ್ರು ಒಟ್ಟಿಗೆ ಅಭಿನಯಿಸಿದಂತ ಚಿತ್ರ ಯಾವ್ದು ಗೊತ್ತಾ? ಅನಾಥರು. ಕರೆಕ್ಟ್ ಸರ್. ಈಗ ಹೇಳಿದ್ರಲ್ಲ ಕೇಳಿಸ್ಕೊಂಡು, ಅನಾಥರು, ಅದೇ ಸಿನಿಮಾ. ವೆರಿ ಗುಡ್. ಎನಿವೇಸ್, ದರ್ಶನ್ ಅವರ 2ನೇ ಪ್ರಶ್ನೆ ನಿಮಗೋಸ್ಕರ. ದರ್ಶನ್ ಅವರ ಚಿತ್ರ ಮೆಜೆಸ್ಟಿಕ್ ಚಿತ್ರ, ಅದರಲ್ಲಿ ಅವರ ಪಾತ್ರದ ಹೆಸರೇನು? ವೆರಿ ಫೇಮಸ್ ನೇಮ್ ಸರ್, ವೆರಿ ಫೇಮಸ್ ನೇಮ್. ಮಚ್ಚ ಹಿಡಿದಿರೋರೆಲ್ಲ ಪಿಕ್ಚರ್ ನೋಡ್ಬಿಟ್ಟು ಮಚ್ಚೆಲ್ಲ ಹಿಡ್ಕೊಂಬಿಟ್ಟು ಸ್ಯಾರ್ಯಾಗೆ ಫಿಲ್ಮ್ ನೋಡಿದಂತ ಸಿನಿಮಾ. ಅದ್ರ ಹೆಸರಲ್ಲಿ ಅದೇ ಹೆಸರಲ್ಲಿ ಅವ್ರದ್ದೊಂದು ಸಿನಿಮಾನು ಬಂತಲ್ಲ, 1 ವರ್ಷ ಓಡ್ತಲ್ಲ ಸರ್? ದಾಸ. Oh, Dasa, that was a wonderful answer by you. Thank you so much. That was good. ದರ್ಶನ್ ಅವರ ಮತ್ತೊಂದು ಪ್ರಶ್ನೆ. ದರ್ಶನ್ ಅವರು ಅಂಬಾರಿ ಕದ್ದಿದ್ದಂತ ಸಿನಿಮಾ ಯಾವುದು? ಅದು ಸಕ್ಸಸ್. ಹೌದು. ಕದ್ದು ಬಿಡ್ರು, ತಗೊಂಡು ಹೋಗ್ಬಿಡ್ರು ಅದನ್ನ. ಮೊನ್ನೆ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಸೇಮ್ ಪಿಕ್ಚರ್, ಡೈರೆಕ್ಟ್ರು. ಗೊತ್ತಾಗ್ತಾ ಅಲ್ವಾ ಸರ್? ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಲ್ವಾ ಸರ್? ಹೋಗ್ತಾ ಇದ್ದಾರೆ ಸರ್. ಹೋಗ್ತಿರಲ್ಲ? ಟೈಮ್ ಆಗಿದೆ, ಆದ್ರೂ ಸ್ವಲ್ಪ ಕ್ಲೂ ಕೊಡ್ತೀನಿ, ನೋಡೋಣ ಗೆಸ್ ಮಾಡ್ತೀರಾ ಇಲ್ವಾ? ದೇವಸ್ಥಾನಕ್ಕೆ ಹೋಗ್ತೀರಾ ತಾನೆ? ದೇವಸ್ಥಾನದಲ್ಲಿ ಏನೇನು ನೋಡ್ತೀರಾ ಸರ್ ನೀವು ದೇವಸ್ಥಾನದಲ್ಲಿ? ಬೇಗ ಹೇಳಿ. ದೇವ್ರನ್ನ ನೋಡ್ತೀರಾ? ಹೌದು. ಗರುಡಗಮ್ಮನ್ ನೋಡ್ತೀರಾ? ನಂದಿನ್ ನೋಡ್ತೀರಾ? ಹಲವಾರು ದೇವ್ರಗಳನ್ನ ನೋಡ್ತೀರಾ? ಆಚೆ ಬರ್ಬೇಕಾರೆ ಕೆಟ್ಟ ಟೈಮ್ ಅಥವಾ ಬ್ಯಾಡ್ ಟೈಮ್ ಅಂತ ಸ್ಟಾರ್ಟ್ ಆದಾಗ ಎಲ್ಲಾ ನವಗ್ರಹಗಳು ಇರ್ತದಲ್ಲ ಸರ್? ನವಗ್ರಹ. ಎನಿವೇಸ್, ವೆಲ್ ಟ್ರೈಡ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಗುರಿ, ನೋ ಪ್ರಾಬ್ಲಮ್. ನಿಮ್ ಬಗ್ಗೆ ನನಗೆ ಜಾಸ್ತಿ ಗೊತ್ತು. ಡೋಂಟ್ ವರಿ. 10 marks ನಿಮಗೆ. ದಟ್ಸ್ ಇಟ್. ಓಕೆ, ವೆಲ್ ಪ್ಲೇಡ್. ವೆಲ್ ಪ್ಲೇಡ್. ಸಿ ಮುರಳಿ ಆಂಟಿ, ಹೇಗೆ ಎಂಜಾಯ್ ಮಾಡಿದ್ರಿ ಈ ರೌಂಡ್ ಟಾಸ್ಕ್? ತುಂಬಾ ಎಂಜಾಯ್ ಮಾಡಿದೆ ಆಂಟಿ. ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಕಪಲ್ಸ್ ನೋಡಿ, ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನೋ ದಮ್ ಅಂಡ್ ದೇ ಪ್ಲೇಡ್ ವೆಲ್. ಎಲ್ಲ ಗೊತ್ತು, ಆದ್ರೆ ಆ ಸ್ಪಾಟ್ ಅಲ್ಲಿ ಬಂದು ಸಡನ್ ಆಗಿ ಕ್ವಶನ್ ಕೇಳುವಾಗ ಏನು ಅದು ಕನ್ಫ್ಯೂಸ್ ಆಗುತ್ತೆ ಅಲ್ವಾ? ಎಷ್ಟೊಂದು ಕಾನ್ಫಿಡೆಂಟ್ ಆಗಿ ರಾಂಗ್ ಆನ್ಸರ್ ಹೇಳಿದೆ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಯಾರು ಮಾಡಲ್ಲ. ಅದು ನೀವು ಕ್ಲಾಪ್ ಎಲ್ಲ ಮಾಡಿದಾಗ ಅವ್ರಿಗೆಲ್ಲ ಹ್ಯಾಪಿ ಆಗಿ ಎತ್ಕೊಂಡು ಬಿಟ್ಟು ನಮ್ಗೆ. ಐ ವಿಶ್ ದಟ್ ಒಂದು ಸ್ಟಾರ್ ಆಗಬೇಕು ಅನ್ನೋ ನಾನು ಆಶೀರ್ವಾದ ಮಾಡಲ್ಲ, ಒಂದು ಆಕ್ಟರ್ ಆಗಬೇಕು. ಆಲ್ವೇಸ್ ದಟ್ ನೇಮ್ ವಿಲ್ ಲಾಸ್ಟ್ ಆಲ್ವೇಸ್. ಸ್ಟಾರ್ ಚೇಂಜ್ ಆಗಿ ಬರ್ತಾರೆ, ಬಟ್ ಆಕ್ಟರ್ ಆಲ್ವೇಸ್. ಐ ನೋ he survives for that till end. ಶತಗಜ ಬಲ ಮಹಾಕಾಯಂ ನರ ನರ ನರಸಿಂಹಚಾಯಂ ಹರಿದಹದ ಉಗ್ರಂ ವೀರಂ ಸಮುದ್ರ ದೂರ ಪೌರುಷಂ ಸಹಸ್ರಾಯುಧ ಘರ್ಷಣಂ ರಣ 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 ಉಗ್ರಂ ವೀರಂ. yes,
ಜೂಲಿಯಟ್ಸ್, ನೀವು ತುಂಬಾ ಎಂಜಾಯ್ ಮಾಡ್ಬಿಟ್ರಿ ಸುಮ್ಮನೆ ಕೂತ್ಕೊಂಡು. ಅದು ಬೇಡ, ನಿಮಗೂ ಒಂದು ಟಾಸ್ಕ್ ಇದೆ ಜಾಯಿಂಟ್ ಆಗಿ. ಜೂಲಿಯಟ್ ಥ್ರೋಯಿಂಗು, ರೋಮಿಯೋ ಕ್ಯಾಚಿಂಗ್. ಓಕೆ, ಕಣ್ ಕಟ್ಟುತ್ತೀವಿ, ನೀವು ಬಾಲ್ ಎಸಿಬೇಕು, ಅವರು ಹಿಡಿತಾರೆ. ಎಲ್ಲಾದ್ರೂ ಎಲ್ಲಿ ಬೇಕಾದ್ರು, ಇಲ್ಲಿ ಒಂದೇ ಪಾಯಿಂಟ್ ಅಲ್ಲೇ ಅಲ್ಲ, ಇಲ್ಲಿ ಬೇಕಾದ್ರು ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಬೇಕಾದ್ರೂ ನೀವು ಆ ಬಾಲ್ ಎಸಿಬೇಕು. ಅವರು 3 minutes ಟೈಮು ನೀವು ಮೂವ್ ಮಾಡಿ ಹಿಡಿಬೇಕು. ಒಂದೊಂದು ಬಾಲ್ಗೆ 10 points ಈಚ್. ಓಕೆ, 3 minutes ಲಿಮಿಟ್ ಅಲ್ಲಿ ಎಷ್ಟು ಬೇಕಾದ್ರು. ಓಕೆ, ರೆಡಿನಾ? ಯಾರು ಬರೋದು ಫಸ್ಟ್ ನೀವೇ ಹೇಳಿ. ಸರ್, ಓನ್ಲಿ 20 balls. ಅದರಲ್ಲಿ ಎಷ್ಟು ಬಾಲ್ ನೀವು ಹಿಡಿತೀರೋ ಅಷ್ಟು ನಿಮ್ಗೆ. ಓಕೆ, ನಾನೇ ಡೈರೆಕ್ಟ್ ಮಾಡೋದು, ಅವರಲ್ಲ ಅದು. ಓಕೆ, ರೆಡಿ, ಸ್ಟಾರ್ಟ್. 1 2 ರೈಟ್. One, 2, 3, 4, 5, 6, 7. ಪರ್ಫೆಕ್ಟ್ ಅಲ್ವೇ? ರೆಡಿ ರೆಡಿ. ನೀವು ಲೆಫ್ಟ್ ಬಂದ್ಬಿಟ್ರಾ? ಸರ್ ಲೆಫ್ಟ್ಗೆ. ಸರಿ, ಓಕೆ ಸರ್. ಓಕೆ, ಅದನ್ನ ರೈಟ್ಗೆ. ಇವರು ತುಂಬಾ ಜಾಸ್ತಿ. ರೆಡಿ ರೆಡಿ ರೆಡಿ. ಓಕೆ ಸರ್, ಲೆಫ್ಟ್ ಸರ್. ಸರ್ ಇಲ್ಲ ಸರ್. ರೆಡಿ ರೆಡಿ ರೆಡಿ. ಸರಿ, ಎಷ್ಟು ಇದೆ ಸರ್ ಹೇಳಿ ಸರ್? 13 ಇದೆಯಾ? 20 ಆಯ್ತಲ್ಲ, 13. ಓಕೆ, ಯಾರು ಬರೋದು? ಯಶೋದ್, ನೀವು ಬರ್ತೀರಾ? ಬನ್ನಿ. ರೆಡಿ ಸರ್? ಯಶೋದ್ ಸರ್ ರೆಡಿ. ಹೇಳಿ. ರೆಡಿ. ಅಶೋದ್, ನಿಮ್ಗೆ ಸ್ವಲ್ಪ ಹುಷಾರಾಗಿ. ಸ್ವಲ್ಪ ರೈಟ್ ರೈಟ್, ಸ್ವಲ್ಪ ಈ ತರ ಲೆಫ್ಟ್. ಅದೊಂದು ರೈಟ್. ರೈಟ್ ಅಂದ್ರೆ ಅಲ್ಲೇ ಬಿಟ್ಬಿಡ್ತೀರಾ? ಫೋರ್ಸಾಗಿ ಹಾಕಿ ಹಾಕಿ ಆ ಥರ. ಇದೆಲ್ಲ ಇನ್ನೊಂದು ಅದೊಂದು. ಇದೆ. ಹಾ ಸರಿ, 1 ಹಾಕಿ ಹಾಕಿ ಹಾಕಿ. 2 ಹಾಕಿ, 4 ಹಾಕಿ. ಓಕೆ, 5 ಹಾಕಿ. ಎಲ್ಲರೂ ಅಲ್ಲೇ ಕರೆಕ್ಟಾಗಿ ಹಾಕಿರೋದು. 7. ಏನಮ್ಮ ಇದು? ಲೆಫ್ಟ್ 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 ಇಡಬೇಕು. ಲೆಫ್ಟ್ ಲೆಫ್ಟ್ ಇದು ಲೆಫ್ಟೇ ಹಾಕೋಬೇಕು ನೋಡಿ. ನೋಡಿ, ಎಲ್ಲ ಫಿನಿಶ್ ಆದ್ಮೇಲೆ 17 ಒಂದು 3 ಇದೆ. ಕೊಡೋದಿಲ್ಲ, ಟೈಟ್ ಮಾಡೋದಿಲ್ಲ, ಲೂಸ್ ಮಾಡಿ. ನಾನು ಹೇಳೋ ಜಾಗದಲ್ಲೇ ಹೇಳ್ಬೇಕು. ಲೆಫ್ಟ್ 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 ರೈಟ್ ನೋಡಿ. ಲೆಫ್ಟ್ ಎಷ್ಟಾಯ್ತದು ಟೋಟಲಿ? ಸೊ 13 ಟೋಟಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾ, ರೆಡಿ, ಸ್ಟಾರ್ಟ್. ರೈಟ್. ಹಾ, ಓಕೆ. ಸೊ ರೈಟ್. ಹಾ, ಲೆಫ್ಟ್ ರೈಟ್ ಸರ್.
ಲೆಫ್ಟ್ ಸರ್ ರೈಟ್ ಲೆಫ್ಟ್ ಏನಿದೆ ಅಡ್ಜಸ್ಟ್ಮೆಂಟ್ ಇದೆ ಮ್ಯಾಮ್ ನೀವೇ ಹಾಕ್ತಿದ್ದೀರಾ? ನಾನೇ ಹಾಕ್ತಿದ್ದೀರಾ? ಗೊತ್ತಾಗಲ್ಲ. ರೈಟ್ ಹೋಗಿ ಲೆಫ್ಟ್ ಹೋಗಿ. ಎಷ್ಟಿದೆ? 14 ಇದೆ. ಫಸ್ಟ್ ನಮ್ಮ ರವೀಂದ್ರ 140 and Suresh 130, Ashwant 150 and Subhash 140. ಸೊ ಈ ರೌಂಡಲ್ಲಿ ನಮ್ಗೆ ಗೊತ್ತು ನ್ಯಾಚುರಲಿ ಯಶವಂತ್ ಈಸ್ ದ ಹೀರೋ 150. ಇವತ್ತು ನಮ್ಮ ಕಪಲ್ಸ್ ಮಾಡಿರೋ ಟಾಸ್ಕ್ಗಳೆಲ್ಲ ಎಂಜಾಯ್ ಮಾಡಿದ್ರಲ್ಲ, ಮತ್ತೆ ನಾಳೆ ಇನ್ನಷ್ಟು ಟಾಸ್ಕ್ಗಳ ಜೊತೆ ಕ್ರೇಜಿ ಕಪಲ್ಸ್ ಬರ್ತಾ ಇದ್ದಾರೆ. ಸೊ ಸಿ ಯು, ಗುಡ್ ನೈಟ್, ಕ್ರೇಜಿ ಟ್ರೀಟ್. ಎಲ್ಲರಿಗೂ ಕೂಡ ನಿಮ್ಮ ಕಟ್ಟಾಳು ನಟರಾಜ್ ಮಾಡ್ತಕ್ಕಂಥ ನಮಸ್ಕಾರಗಳು. ಕಟ್ಟಾಳು ನಟರಾಜ್ ಮಾಡ್ತಕ್ಕಂಥ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಇವತ್ತು ಜಿ ಕನ್ನಡ ವಾಹಿನಿಯಲ್ಲಿ ಈ ಒಂದು ಕ್ರೇಜಿ ಕಪಲ್ ಅಂತಕ್ಕಂಥ ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷ. ಕ್ರೇಜಿ ಕಪಲ್ ಅಂದ್ರೆ ಕನ್ನಡದಲ್ಲಿ ಹುಚ್ಚಾಟದ ಜೋಡಿಗಳು ಅಥವಾ ಹುಚ್ಚು ಜೋಡಿಗಳು. ಗಂಟೆ ಹೊಡಿತಾ ಇರ್ಬೇಕು ಇಬ್ರು. ಬಾಟಲ್ ಇಟ್ಬಿಟ್ಟು ವಾಪಸ್ ಬಿಡಿ. ಚಿಕ್ಕಮ್ಮಿ ಎತ್ಕೊಂಡು ಮುದ್ದು ಕೊಟ್ಲು, ದೊಡ್ಡಮ್ಮಿ ಜೋರಾಗಿ ಕಚ್ಚೆ ಬಿಟ್ಲು.